ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ತುಂಬಾ ಸಿಂಪಲ್ ಆಗಿ ಹಾಗೆ ಕೇವಲ 30 ನಿಮಿಷದಲ್ಲಿ ನಾವು 6 ರೀತಿಯ ಮೋದಕವನ್ನು ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂಥ ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಓರಿಯೋ ಬಿಸ್ಕೆಟನ್ನು ತಗೊಂಡಿದ್ದೀನಿ. ಈ ಓರಿಯೋ ಬಿಸ್ಕೆಟು ಆಫೀಸ್ಗೆ ಹೋಗೋರಿಗೆ ಗಡಿಬಿಡಿ ಇರುತ್ತೆ. ಸೊ ಆವಾಗ ಮೋದಕ ಮಾಡಬೇಕನ್ನೋದು ಇದ್ದೇ ಇರುತ್ತೆ. ಸೊ ನೈವೇದ್ಯಕ್ಕೆ ಆವಾಗ ನೀವು ಈ ಬಿಸ್ಕೆಟನ್ನು ಯೂಸ್ ಮಾಡ್ಬೋದು. ಇದೇ ಬಿಸ್ಕೆಟ್ ಅಂತೇನಿಲ್ಲ, ಬೇರೆ ಯಾವ್ದು ಬೇಕಾದರೂ ಬಿಸ್ಕೆಟನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಕ್ರೀಮ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಬಿಸ್ಕೆಟನ್ನು ಕೂಡ ಸಪ್ರೇಟನ್ನಾಗಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪೌಡರನ್ನಾಗಿ ಮಾಡ್ಕೋಬೇಕು. ಈಗ ಇದನ್ನು ಒಂದು ಪ್ಲೇಟಲ್ಲಿ ನಾನು ಸರ್ವನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ನಾವು ಇದನ್ನು ಗಟ್ಟಿಯಾಗಿ ನಾದ್ಕೋಬೇಕು. ನಿಮಗೆ ಯಾವ ಬಿಸ್ಕೆಟ್ ಇಷ್ಟ ಅಲ್ವಾ ಆ ಬಿಸ್ಕೆಟ್ಲಿಂದ ಕೂಡ ನೀವು ಮಾಡ್ಕೋಬೋದು. ಸೊ ಗಡಿಬಿಡಿ ಇದ್ದಾಗ ನೀವು ಈ ರೀತಿ ಬಿಸ್ಕೆಟ್ಲಿಂದ ಮಾಡಿಕೊಳ್ಳಿ. ಸೊ ಬೇಡಪ್ಪ ಅಂದರೆ ನಿಮಗೆ ಇನ್ನೂ ತುಂಬ ವೆರೈಟೀಸು ಮೋದಕವನ್ನು ನಾನು ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತಲ್ವ ಆ ಮೋದಕವನ್ನು ನೀವು ಈ ವರ್ಷದ ಗಣೇಶ ಚತುರ್ಥಿಗೆ ಮಾಡ್ಬೋದು. ಈ ಕ್ರೀಮ್ ಇರುತ್ತಲ್ಲ ಅದನ್ನು ಕೂಡ ನಾವು ಒಂದ್ಸತಿ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಬೇಕಂದರೆ ಇದಕ್ಕೆ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಈಗ ಸೈಡ್ಗೆ ಇಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಮೋದಕದ ಮೋಲ್ಡನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ಸ್ವಲ್ಪನೇ ಇದಕ್ಕೆ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ಈ ರೀತಿ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ನಂತರ ನಾವು ಬಿಸ್ಕೆಟ್ ಮಿಶ್ರಣವನ್ನು ಇದಕ್ಕೆ ಪ್ರೆಸ್ ಮಾಡಿ ಸೇರಿಸಬೇಕು. ನಿಮಗೆ ಡ್ರೈ ಫ್ರೂಟ್ಸ್ ಬೇಕಂದರೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೋಬೋದು ಕ್ರೀಮ್ ಬದಲಿಗೆ. ಈಗ ನಾನಿಲ್ಲಿ ಕ್ರೀಮನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಇದನ್ನು ಮೋಲ್ಡನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿದರೆ ಸಾಕು. ನಮ್ಮದಿಲ್ಲಿ ಓರಿಯೋ ಬಿಸ್ಕೆಟ್ದು ಮೋದಕ ರೆಡಿ ಆಯಿತು. ನೋಡಿದ್ರಲ್ಲ, ಕೇವಲ 1 ನಿಮಿಷದಲ್ಲಿ ನಾವು ಈ ಮೋದಕವನ್ನು ಮಾಡ್ಬೋದು. ತುಂಬ ಈಸಿಯಾಗಿ ಕೂಡ ಇರುತ್ತೆ, ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಕೇವಲ ನಾನು 2 ಪಾಕೆಟ್ ಬಿಸ್ಕೆಟನ್ನು ಯೂಸ್ ಮಾಡಿಬಿಟ್ಟು ಇವತ್ತು ಮೋದಕವನ್ನು ಮಾಡಿ ತೋರಿಸಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಕೇವಲ 20 ರೂಪಾಯಲ್ಲಿ ನಾವು ಮೋದಕವನ್ನು ರೆಡಿ ಮಾಡ್ಬೋದು ಬೇಕ್ರಿ ಸ್ಟೈಲಲ್ಲಿ. ನಂತರ ನಾನಿಲ್ಲಿ ಗಣೇಶ ಚತುರ್ಥಿಗೆ ತುಂಬಾ ಶ್ರೇಷ್ಠವಾದಂಥ ಹಾಗೆ ಸಾಂಪ್ರದಾಯಿಕವಾಗಿ ಈ ಕರೆದಿರುವಂಥ ಮೋದಕವನ್ನು ಯಾವ ರೀತಿ ಮಾಡ್ತಾರಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಮೋದಕ ಅಂತೂ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಹಾಗಿದ್ದರೆ ಖಂಡಿತ ಈ ಮೋದಕವನ್ನು ನೀವು ನಾನು ಹೇಳಿರೋ ರೀತಿಯಲ್ಲಿ ಒಂದ್ಸತಿ ಮಾಡಿ ನೋಡಿ. 1 ಕಪ್ ಆಗೋದಷ್ಟು ಮೈದಾ ಹಿಟ್ಟು, 1 ಚಮಚದಷ್ಟು ರವೆಯನ್ನು ಸೇರಿಸ್ತಾ ಇದ್ದೀನಿ, ಉಪ್ಪಿಟ್ಟು ರವೆ. ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳಿ, ಅಥವಾ ನೀವು ಬೆಣ್ಣೆಯನ್ನು ಕೂಡ ಸೇರಿಸ್ಕೋಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಫ್ರೆಂಡ್ಸ್, ಎಣ್ಣೆ ಹಾಕಿದರೆ ತುಂಬ ಖಡಕ್ ಆಗಿಬಿಡುತ್ತೆ, ಮೋದಕ ತಿನ್ನೋಕೆ ಅಷ್ಟು ಟೇಸ್ಟಿಯಾಗಿ ಅನಿಸಲ್ಲ. ಆದಷ್ಟು ತುಪ್ಪ ಹಾಕಿ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು 20 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಒಂದು ಪ್ಯಾನಲ್ಲಿ ನಾನು 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಇರುವಂಥ ಡ್ರೈ ಫ್ರೂಟ್ಸನ್ನು ಕೂಡ ನೀವು ಸೇರಿಸ್ಕೋಬೋದು. ಈಗ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ತುಪ್ಪದಲ್ಲಿ ಈ ರೀತಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಅದೇ ಕಪ್ಲಿಂದ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಆದಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನೇ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ಇದು ಕೇವಲ 1 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಫ್ರೈ ಮಾಡ್ಕೋದು ಬೇಕಾಗೋದಿಲ್ಲ. ನೋಡಿ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈಗ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಅಳತೆ ಮಾಡಿ ತಗೊಂಡು ನಂತರ ಇದನ್ನು ಸಣ್ಣಗೆ ಕುಟ್ಬಿಟ್ಟು ನಾನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪೌಡರನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಫ್ರೆಂಡ್ಸ್, ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು 1 ನಿಮಿಷ. ಬೆಲ್ಲ ಸ್ವಲ್ಪ ಮೆಲ್ಟ್ ಆದರೆ ಸಾಕು, ಗ್ಯಾಸನ್ನು ನಾವು ಆಫ್ ಮಾಡಿಬಿಡಬೇಕು. ಇಲ್ಲಪ್ಪ ಅಂದರೆ ಇದು ಪಾಕ ಬಂದುಬಿಡತ್ತೆ. ಅದಕ್ಕೋಸ್ಕರ ನೋಡಿ, ಬೆಲ್ಲ ಇಲ್ಲಿ ಸ್ವಲ್ಪ ಲೈಟಾಗಿ ಕರಗಿದೆ. ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತಿದೆ ತಣ್ಣಗಾಗೋಕ್ಕೆ ಸೈಡ್ಗಿಡೋಣ. ಈಗ ನಾನಿಲ್ಲಿ 20 ನಿಮಿಷ ಆದ ನಂತರ ಹಿಟ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಹಿಟ್ಟಿಲ್ಲಿ ರೆಡಿಯಾಗಿದೆ. ಆದಷ್ಟು ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು, ಅಂದರೆ ಮೋದಕ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ನಿಮಗೆ ನಾನು ಈ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಒಬ್ಬರೇ ಯಾವಾಗಾದರೂ ನೀವು ಮೋದಕ ಮಾಡುವಾಗ ಒಂದು ದೊಡ್ಡದಾಗಿರುವಂಥ ಒಳ್ಳೆಯನ್ನು ಮಾಡಿಕೊಂಡು ದೊಡ್ಡದಾಗಿರುವಂಥ ಒಂದು ಚಪಾತಿ ರೀತಿಯಲ್ಲಿ ನಾವು ಇದನ್ನು ಲಟ್ಟಿಸ್ಕೋಬೇಕು. ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು, ಆದರೆ ಅದರಷ್ಟು ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ಸ್ವಲ್ಪ ನಾವು ಇದನ್ನು ದಪ್ಪವಾಗಿ ಲಟ್ಟಿಸ್ಕೋಬೇಕು. ಎಷ್ಟಾಗುತ್ತಲ್ಲ ಅಷ್ಟು ದೊಡ್ಡದಾಗಿರುವಂಥ ಚಪಾತಿಯನ್ನು ನೀವು ಲಟ್ಟಿಸ್ಕೊಳ್ಳಿ. ಫ್ರೆಂಡ್ಸ್, ಕೆಲವೊಂದು ಸಾರಿ ನಾವು ಮೋದಕವನ್ನು ಒಬ್ಬರೇ ಮಾಡಬೇಕಾಗುತ್ತೆ, ಆವಾಗ ನಾವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ಫ್ರೆಂಡ್ಸ್,
ಈ ರೀತಿ ದೊಡ್ಡದಾಗಿರುವಂಥ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಕಪ್ಪನ್ನು ತಗೊಂಡು ಈ ರೀತಿ ಕಟಿಂಗ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಟೈಮ್ ಕೂಡ ಉಳಿಯುತ್ತೆ, ಹಾಗೆ ತುಂಬ ಬೇಗನೆ ನಮ್ಮದು ಮೋದಕ ಕೂಡ ಇಲ್ಲಿ ರೆಡಿ ಆಗುತ್ತೆ. ಇಲ್ಲಪ್ಪ ಅಂದರೆ ಒಂದೊಂದೇ ಎಲೆಯನ್ನು ತಗೊಂಡು ಒಂದೊಂದೇ ಉಳ್ಳೆಯನ್ನು ಮಾಡಿ ಮೋದಕದ ಎಲೆಗಳನ್ನು ನಾವು ಲಟ್ಟಿಸ್ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡದಾಗಿರುವಂಥ ಚಪಾತಿಯನ್ನು ಲಟ್ಟಿಸ್ಬಿಟ್ಟು ಮೋದಕದ ಎಲೆಗಳನ್ನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಮಿಶ್ರಣ ಕೂಡ ಇಲ್ಲಿ ತಣ್ಣಗಾಗಿದೆ. ಇದಕ್ಕೆ ನಾನಿಲ್ಲಿ 2 ಚಮಚದಷ್ಟು ಹುರ್ಗಡ್ಲೆ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಬೇಡಪ್ಪ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಒಂದ್ಸತಿ ಹಾಕಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ, ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಫ್ರೆಂಡ್ಸ್. ಈಗ ನಾನಿಲ್ಲಿ ಮೋದಕದ ಎಲೆ ಮೇಲೆ ಮಿಶ್ರಣವನ್ನು ಸೇರಿಸ್ತಾ ಇದ್ದೀನಿ ಕೊಬ್ಬರಿದು. ಸೈಡ್ಗೆಲ್ಲ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ನಾವು ಸೀರೆ ನೀರಿಗೆ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಎಲೆಯನ್ನು ನಾವು ನೀರಿಗೆ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನಾವು ಎಷ್ಟು ನೀಟಾಗಿ ನೀರಿಗೆ ಮಾಡ್ತೀವಲ್ಲ ಅಷ್ಟು ನೀಟಾಗಿ ನಮ್ಮದು ಲೇಯರ್ ಆಗಿ ಇಲ್ಲಿ ಕಾಣುತ್ತೆ. ಸೊ ಮೋದಕವನ್ನು ನಾವು ಈ ರೀತಿ ಮಾಡಿದರೆ ಸಾಕು. ಸೊ ಚೆನ್ನಾಗಿದು ರೌಂಡ್ ಶೇಪಲ್ಲಿ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ಇನ್ನೊಬ್ರು ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಾನು ಹಬ್ಬಕ್ಕೆ ಬೇಕಾಗಿರುವಂಥ ಸಾಂಪ್ರದಾಯಿಕ ಪಂಚಕಜಾಯ ಮತ್ತು ಕರ್ಚಿಕಾಯಿ, ಚಕುಲಿ ಪ್ರತಿಯೊಂದು ರೆಸಿಪಿಯನ್ನು ಮೊದಲೇ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೂವರೆಗೂ ನೋಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಬ್ಬಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ರೆಸಿಪಿಯನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ನೋಡಿ. ಇದೇ ರೀತಿ ಮಾಡಿ ನಾನು ಎಲ್ಲವನ್ನು ಸೈಡ್ಗೆ ಇಡ್ತಾ ಇದ್ದೀನಿ. ನಂತರ ಇಲ್ಲಿ ಕಾದಿರುವಂಥ ಎಣ್ಣೆಯಲ್ಲಿ ಒಂದೊಂದಾಗಿ ಮೋದಕವನ್ನು ಬಿಡ್ತಾ ಇದ್ದೀನಿ. ಸೊ ಈ ರೀತಿ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಇದನ್ನು ಒಂದೊಂದಾಗಿ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಕಲರ್ ಕೂಡ ಇಲ್ಲಿ ಚೇಂಜ್ ಆಗಿದೆ. ಈಗ ನಾನು ಮೋದಕವನ್ನು ಒಂದು ಪ್ಲೇಟಲ್ಲಿ ಸರ್ವನ್ನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಫ್ರೈ ಮೋದಕವನ್ನು ನಾವು ಮಾಡ್ಬೋದಂತ. ಹಾಗಿದ್ರೆ 3ನೇ ಮೋದಕ ಯಾವುದು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಈ ಮೋದಕ ಅಂತೂ ಬಾಯಲ್ಲಿ ಇಟ್ಟರೆ ಕರಗಬೇಕು, ಅಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿರುವಂಥ ಮೋದಕ ಇದು. ಮೊದಲಿಗೆ ನಾನಿಲ್ಲಿ 2 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ತುಪ್ಪದ ಕ್ವಾಂಟಿಟಿಯನ್ನು ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ನಂತರ ನಾನಿಲ್ಲಿ ಸ್ವಲ್ಪನೇ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ಡ್ರೈ ಫ್ರೂಟ್ಸನ್ನು ಮೊದಲಿಗೆ ನಾವು ಫ್ರೈ ಮಾಡಿಕೊಂಡು ಒಂದು ಕಪ್ಪಲ್ಲಿ ಮತ್ತೆ ಇದನ್ನು ಸರ್ವನ್ನ ಮಾಡ್ಕೋಬೇಕು. ಈಗ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿಕೊಂಡು ನಂತರ ಒಂದು ಕಪ್ಪಲ್ಲಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇ ತುಪ್ಪದಲ್ಲಿ 1 ಕಪ್ ಆಗುವಷ್ಟು ರವೆಯನ್ನು ಸೇರಿಸ್ತಾ ಇದ್ದೀನಿ. ಚಿರೋಟಿ ರವೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ನೀವು ಬೇಕಂದರೆ ಉಪ್ಪಿಟ್ಟು ಮಾಡ್ತೀವಿ ನೋಡಿ, ವೈಟ್ ರವೆ, ಅದು ಕೂಡ ತಗೋಬೋದು. ಆದರೆ ಚಿರೋಟಿ ರವೆಯಿಂದ ತುಂಬಾ ಚೆನ್ನಾಗೂ ಆಗುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ. ರವೆಯನ್ನು ನಾವು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರವೆ ಮತ್ತು ತುಪ್ಪ ಸೇರಿಸಿ ನಾವು ಫ್ರೈ ಮಾಡ್ತಾ ಇದ್ರೆ ಅದರದ್ದು ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಆ ರೀತಿ ಬರೋರು ನಾವು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು 3/4 ಕಪ್ ಆಗೋಷ್ಟು ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಮೇಲೆ ಬ್ಲ್ಯಾಕ್ ಕಲರ್ದು ಏನಿರುತ್ತಲ್ಲ, ಬ್ರೌನ್ ಕಲರ್ದು, ಆ ಬ್ರೌನ್ ಕಲರ್ದನ್ನು ತೆಗೆದುಬಿಟ್ಟು ನಾನು ತುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಹಸಿ ಕೊಬ್ಬರಿ ತುರಿಯನ್ನೇ ಸೇರಿಸ್ಕೊಳ್ಳಿ. ಇದನ್ನು ಕೂಡ ಹಾಕಿಬಿಟ್ಟು ಕೇವಲ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಮಾಡಿಕೊಂಡ್ರೆ ನಮ್ದಿಲ್ಲಿ ಅರ್ಧ ಕೆಲಸ ಮುಗ್ದಂಗೆ. ಸೊ ಒಂದು ಪ್ಲೇಟಲ್ಲಿ ನಾನು ಇದನ್ನು ಸರ್ವನ್ನ ಮಾಡ್ಕೋತಾ ಇದ್ದೀನಿ. ಅದೇ ಬಾಣಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಸಿಹಿ ತಿನ್ನೋರಿದ್ರೆ 3/4 ಕಪ್ ಆಗೋಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೋಬಹುದು. 2 ಚಮಚದಷ್ಟು ನೀರನ್ನು ಇಲ್ಲಿ ಸೇರಿಸಿ ಕೇವಲ ನಮಗೆ ಬೆಲ್ಲ ಕರಗಿಸ್ಕೋಬೇಕು. ನಾವು ಬೆಲ್ಲವನ್ನು ಪಾಕ ಮಾಡ್ಕೋಬಾರ್ದು ಫ್ರೆಂಡ್ಸ್. ನೋಡಿ, ಬೆಲ್ಲ ಚೆನ್ನಾಗಿ ಕುಕ್ ಆಗಿ ನಂತರ ಮೇಲ್ಗಡೆ ಒಂದು ಬುರುಗು ಬರುತ್ತೆ ನೋಡಿ, ಒಂದು ಕುದಿ ಬಂದರೆ ಸಾಕು, ಒಂದು ರೀತಿಯಲ್ಲಿ ಬಬಲ್ಸ್ ಬಂದ್ಬಿಡುತ್ತೆ. ಈ ರೀತಿ ಬಂದರೆ ಗ್ಯಾಸನ್ನು ಆಫ್ ಮಾಡಿಬಿಡಿ. ನಾನಿಲ್ಲಿ ಈಗ ಗ್ಯಾಸನ್ನು ಆಫ್ ಮಾಡಿ ಈಗ ರವೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಬೆಲ್ಲ ಒಂದೇ ಕುದಿಗೆ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ನಾವು ಬೆಲ್ಲ ಕುದಿಯೋಕೆ ಬಿಟ್ರೆ ಇದು ಪಾಕ ಆಗ್ಬಿಡುತ್ತೆ, ಹಾಗೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ. ನೋಡಿ, ಈಗ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಬೆಲ್ಲ ಮತ್ತೆ ರವೆ ಮಿಕ್ಸ್ ಹಾಕಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನ ಮುಚ್ಚಿಬಿಟ್ಟು ಪೂರ್ತಿ ತಣ್ಣಗಾಕೋಕೆ ಬಿಡಬೇಕು ಫ್ರೆಂಡ್ಸ್. ಇದು ತುಂಬಾನೇ ಇಂಪಾರ್ಟೆಂಟು ಈ ಟಿಪ್ಸ್ ಮಾತ್ರ. ಯಾಕಂದ್ರೆ ಇದು ಈ ರೀತಿ ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದಕ್ಕೆ
ತಣ್ಣಗಾಗಿರುವಂಥ ಹಾಲನ್ನು ಸೇರಿಸ್ಬೇಕು. ಈಗ ನಾನಿಲ್ಲಿ ಗ್ಯಾಸನ್ನು ಮತ್ತೆ ಆನ್ ಮಾಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಬಿಟ್ಟು ಒಂದು 1/4 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಳ್ಳಿ. ಹಾಲು ಕೂಡ ಪೂರ್ತಿ ತಣ್ಣಗಾಗಿರಬೇಕು, ಅಂದರೆ ಕಾಸಿ ಆರಿಸಿರುವಂಥ ಹಾಲನ್ನೇ ತಗೊಳ್ಳಿ. ನಾವು ಬಿಸಿ ಬಿಸಿ ಹಾಲು ಹಾಕಿದರೆ ಅಥವಾ ರವೆ ಬಿಸಿ ಇದ್ದಾಗ ಹಾಲನ್ನು ಹಾಕಿದರೆ ಹಾಲು ಒಡೆದ್ಬಿಡುತ್ತೆ ಬೆಲ್ಲದ ಜೊತೆ. ಅದ್ರಗೋಸ್ಕರ ಇದು ತುಂಬಾ ಇಂಪಾರ್ಟೆಂಟು. ರವೆ ಪೂರ್ತಿ ತಣ್ಣಗಾದ ನಂತರ ಮತ್ತೆ ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಲನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸಾಫ್ಟ್ ಆದರೆ ಸಾಕು, ಗ್ಯಾಸನ್ನು ಆಫ್ ಮಾಡಿಬಿಡಿ. ನೋಡಿ, ಈಗ ಬಿಸಿ ಬಿಸಿ ಇರುವಾಗಲೇ ನಾವು ಮೋದಕವನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಇಲ್ಲಿ ಚಿಕ್ಕದಾಗಿರುವಂಥ ಮೋದಕದ ಮೋಲ್ಡನ್ನು ತಗೊಂಡಿದ್ದೀನಿ. ಸ್ವಲ್ಪನೇ ಒಂದು ಸತಿ ನಾವು ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸನ್ನು ನೀವು ಇದಕ್ಕೆ ಸೇರಿಸ್ಕೋಬಹುದು. ನಾನಿಲ್ಲಿ ಪಿಸ್ತಾವನ್ನು ಸ್ವಲ್ಪನೇ ಕಟ್ ಮಾಡಿ ಸೇರಿಸ್ಕೊಂಡು ನಂತರ ನಾವು ಮಾಡಿಟ್ಟಿರುವಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸಿದ್ದೀನಿ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ನಾವು ಮೋದಕದ ಮೋಲ್ಡಲ್ಲಿ ಮಿಶ್ರಣವನ್ನು ಸೇರಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮೋದಕವನ್ನು ಮಾಡ್ಬೋದು ಅಂದ್ಬಿಟ್ಟು. ಫ್ರೆಂಡ್ಸ್, ಬೆಲ್ಲ ಮತ್ತು ಕೊಬ್ಬರಿ ಹಾಕಿ ಮಾಡೋದ್ರಿಂದ ತುಂಬಾನೇ ಶ್ರೇಷ್ಠವಾದಂಥ ಮೋದಕ ಇದು. ಸೊ ಗಣೇಶ ಚತುರ್ಥಿಗೆ ಪ್ರಸಾದದಲ್ಲಿ ಈ ಮೋದಕ ಅಂದ್ರೂ ಮಿಸ್ ಮಾಡ್ದೇನೆ ಈ ವರ್ಷ ಮಾಡಿ. ತುಂಬ ಈಸಿಯಾಗಿ ಮಾಡ್ಬೋದು, ಹಾಗೆ ತುಂಬಾನೇ ಆರೋಗ್ಯಕರವಾಗಿರುವಂಥ ಮೋದಕ ಅಂತ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇನ್ನೊಬ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ತುಂಬ ವೆರೈಟೀಸು ಮೋದಕ ರೆಸಿಪಿಯನ್ನು ನಾನು ಮೊದಲೇ ಅಪ್ಲೋಡನ್ನು ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಹಾಲಿನಿಂದ ಮೋದಕ ಯಾವ ರೀತಿ ಮಾಡಬೇಕು, ಹಾಗೆ ಸ್ಟೀಮಲ್ಲಿ ಮೋದಕ ಯಾವ ರೀತಿ ಮಾಡಬೇಕಂತ ಪ್ರತಿಯೊಂದು ಡೀಟೇಲ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನೀವು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಮ್ದಿಲ್ಲಿ ಮೋದಕ ರೆಡಿ ಆಯಿತು. ಸೊ ಫ್ರೆಂಡ್ಸ್, ಈ ಮೋದಕ ಅಂತೂ ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಪ್ರತಿಯೊಬ್ಬರ ಫೇವ್ರೆಟ್ ಆಗುತ್ತೆ ಈ ವರ್ಷ ಮಾತ್ರ. ಸೊ ಅಷ್ಟು ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸುಲಭವಾಗಿ ನಾವು ಇದನ್ನು ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ 1/4 ಕಪ್ ಆಗೋಷ್ಟು ತುಪ್ಪವನ್ನು ತಗೊಂಡಿದ್ದೀನಿ. 1 ಕಪ್ಪು ಅಥವಾ 1 ಗ್ಲಾಸನ್ನು ಅಳತೆಯನ್ನಾಗಿ ಮಾಡಿಕೊಳ್ಳಿ ಮೆಜರ್ಮೆಂಟ್ಗೆ. ನಂತರ ನಾನಿಲ್ಲಿ ಅದೇ ಕಪ್ನಿಂದ 1 ಕಪ್ ಆಗೋಷ್ಟು ಹಾಲನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಕಾಸಿ ಆರಿರುವಂಥ ಹಾಲನ್ನೇ ಸೇರಿಸಿ. ನಂತರ ಅದೇ ಕಪ್ಲಿಂದ 2 ಕಪ್ ಆಗೋಷ್ಟು ಹಾಲಿನ ಪುಡಿಯನ್ನು ನಾನು ತಗೋತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅಂಗನವಾಡಿಯಿಂದ ಹಾಲಿನ ಪೌಡರ್ ಬರುತ್ತೆ ನೋಡಿ, ಆ ಪೌಡರಿಂದ ಕೂಡ ನೀವು ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಈಗ ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ನಾವು ಒಂದು 2 ರಿಂದ 3 ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದು ತಾನಾಗೆ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ. ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿ ನಾವು ಮೋದಕವನ್ನು ಮಾಡ್ಬೋದು. ಹಾಗೆ ಈ ಮೋದಕ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಯಾರಿಗೆ ಕೊಟ್ಟರು ಕೂಡ ಬೇಡ ಅನ್ನೋದಿಲ್ಲ. ಪ್ರತಿಯೊಬ್ಬರು ಮೋದಕವನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಮೋದಕ ಅಷ್ಟು ಟೇಸ್ಟಿಯಾಗುತ್ತೆ. ನಂತರ ಇಲ್ಲಿ ಸೈಡ್ಗೆಲ್ಲ ತುಪ್ಪ ರಿಲೀಸ್ ಆಗ್ತಾ ಇದೆ. ಈಗ ನಾನು ಇದಕ್ಕೆ 1/4 ಕಪ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಹಾಕಿದ ಮೇಲೆ ಇದು ಸ್ವಲ್ಪ ತಿಳಿಯಾಗುತ್ತೆ. ಸೊ ಇದನ್ನ ಮತ್ತೆ ನಾವು 1 ರಿಂದ 2 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಮತ್ತೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಇದು ಯಾವ ರೀತಿ ಗಟ್ಟಿ ಆಗ್ತಾ ಹೋಗ್ಬೇಕಂದ್ರೆ ಸೈಡ್ಗೆಲ್ಲ ಇದು ತುಪ್ಪ ರಿಲೀಸ್ ಆಗ್ತಾ ಇರಬೇಕು. ನೋಡ್ತಾ ಇರ್ಬೋದು, ಈ ರೀತಿ ತುಪ್ಪ ರಿಲೀಸ್ ಆದ್ರೆ ಇಲ್ಲಿ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಆದ್ರೆ ಇದು ಸ್ವಲ್ಪ ತಿಳಿಯಾಗಿ ಕಾಣ್ತಾ ಇರುತ್ತೆ. ಸೊ ಇದು ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಪೂರ್ತಿ ತಣ್ಣಗಾದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ನೋಡ್ತಾ ಇರ್ಬೋದು. ನಾನಿಲ್ಲಿ 2 ಭಾಗವಾಗಿ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಈ ರೀತಿಯಾಗಿ ನಾನು, ಯಾಕಂದ್ರೆ ಇದರಲ್ಲಿ ಒಂದು ಚಾಕ್ಲೇಟ್ ಕಲರ್ ಮಾಡ್ಬೇಕಂತ ಸ್ವಲ್ಪ ಇದಕ್ಕೆ ಸೈಡ್ ಇಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ನಾವು ಹಿಟ್ಟೆಲ್ಲ ನಾದ್ಕೋತೀವಲ್ಲ ಆ ರೀತಿ ನಾದ್ಕೊಂಡು ನಂತರ ಇದಕ್ಕೆ ಕೋಕೋ ಪೌಡರ್ ಅನ್ನ ನಾನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮೋದಕವನ್ನ ಚಾಕ್ಲೇಟ್ ಫ್ಲೇವರ್ದು ಮಾಡ್ತಾ ಇರೋ ಕಾರಣಕ್ಕೆ ಕೋಕೋ ಪೌಡರ್ ಅನ್ನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಕೋಕೋ ಪೌಡರ್ ಬೇಡಪ್ಪ, ಬೇರೆ ಕಲರ್ ಬೇಕಂದ್ರೆ ನೀವು ಕೇಸರನ್ನ ಕೂಡ ಹಾಕೋಬಹುದು, ಯೆಲ್ಲೋ ಕಲರ್ ಆಗುತ್ತೆ. ಬೇಕಂದ್ರೆ ನೀವು ಫುಡ್ ಕಲರ್ ಹಾಕೋಬಹುದು. ಆದ್ರೂ ಫುಡ್ ಕಲರ್ಗಿಂತ ಈ ರೀತಿ ಕೋಕೋ ಪೌಡರ್ ಇಲ್ಲದ್ರೆ ಕೇಸರನ್ನ ನೀವು ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೋಬೇಕು. ನಂತರ ನಾನಿಲ್ಲಿ ಕುಂಬಳಕಾಯಿ ಬೀಜ, ಕೇಸರು, ನಂತರ ಇಲ್ಲಿ ಮೋದಕದ ಚಿಕ್ಕದಾಗಿರುವಂತಹ ಒಂದು ಮೋಲ್ಡ್ ಅನ್ನ ತಗೊಂಡಿದ್ದೀನಿ. ಆದಷ್ಟು ಈ ರೀತಿ ಚಿಕ್ಕದಾಗಿರುವಂತಹ ಮೋಲ್ಡ್ ಅನ್ನೇ ತಗೊಳ್ಳಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ತುಂಬಾ ಜಾಸ್ತಿ ಕೂಡ ಆಗುತ್ತೆ. ನಾವು ಹೋದ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಸೊ ದೊಡ್ಡದಾಗಿರುವಂತಹ ಮೋದಕ ತಗೊಂಡ್ರೆ ಒಂದು 5 ರಿಂದ 6 ಮಾತ್ರ ಆಗಿದ್ವು. ಇದರಿಂದ ಎಷ್ಟಾಗ್ತಾ ಅಂತ ನನಗೆ ಕೊನೆಯಲ್ಲಿ ಹೇಳ್ತೀನಿ. ಈ ರೀತಿ ಮೋಲ್ಡ್ಗೆ ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾವು ಇಲ್ಲಿ ಕೇಸರನ್ನ ಇಡಬೇಕು. ನಂತರ ನಾನು ಇಲ್ಲಿ
ಕುಂಬಳಕಾಯಿದು ಬೀಜವನ್ನು ಕೂಡ ಇಲ್ಲಿ ಇಡ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟ ಡ್ರೈ ಫ್ರೂಟ್ಸ್ ಎಲ್ಲ ನೀವು ಆ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಈ ರೀತಿ ಇಡ್ಬೋದು. ಈ ರೀತಿ ಇಡೋದ್ರಿಂದ ನೋಡೋಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಫ್ರೆಂಡ್ಸ್. ನಂತರ ನಾನಿಲ್ಲಿ ಮೊದಲಿಗೆ ಚಾಕ್ಲೇಟ್ ಫ್ಲೇವರ್ದು ಈ ರೀತಿ ಮೋಲ್ಡ್ ಅಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ. ನಂತರ ನಾವು ಹಾಲಿಂದೇನು ಮಿಶ್ರಣವನ್ನು ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಆಲ್ ಅಂತ ಪ್ರೆಸ್ ಮಾಡಿ. ನಾವು ಮಾಡ್ತಾ ಇರುವಂತ ಪ್ರತಿ ಒಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನೋಡ್ತಾ ಇರ್ಬೋದು ನಮ್ದು ಇಲ್ಲಿ ಮೋದಕ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಕೇವಲ ಒಂದು 5 ನಿಮಿಷದಲ್ಲಿ ಈ ಮೋದಕವನ್ನು ನಾವು ರೆಡಿ ಮಾಡಬಹುದು ಫ್ರೆಂಡ್ಸ್. ಈ ಮೋದಕ ಮಾತ್ರ ನನ್ನ ಮಗನಿಗೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಯಾವುದಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ 1 ಕಪ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಯಾವಾಗ್ಲೂ ನಾವು ಮೋದಕ ಮಾಡ್ಬೇಕಂದ್ರೆ 1 ಕಪ್ ಅನ್ನ ಅಳತೆಯನ್ನಾಗಿ ಮಾಡ್ಕೋಬೇಕು. ನಂತರ ನಾನು ಇಲ್ಲಿ 1 ಚಮಚದಷ್ಟು ತುಪ್ಪವನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಉಪ್ಪನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಉಪ್ಪು ಬೇಡಪ್ಪ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು 1 ಕುದಿ ಬರುವವರೆಗೂ ನಾವು ಇದನ್ನ ಕುದಿಸ್ಕೋಬೇಕು. ನೋಡಿ, ಈಗ ನೀರು ಕೂಡ ಕುದೀತಾ ಇದೆ. ಈಗ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾ ಹೇಳಿರುವಂತ ಮೆಜರ್ಮೆಂಟ್ ಅಲ್ಲಿ ಒಂದ್ಸತಿ ನೀವು ಮೋದಕ ಮಾಡಿ ನೋಡಿ. ಖಂಡಿತ ತುಂಬಾನೇ ಈಸಿಯಾಗಿ ಹಾಗೆ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಇಲ್ಲಿ ಬರುತ್ತೆ. ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ನೀರೆಲ್ಲ ಹೀರ್ಕೋಬೇಕು. ಈ ರೀತಿ ಹೀರ್ಕೊಂಡ್ಮೇಲೆ ಇದನ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡೋಕೆ ಬಿಡಬೇಕು. ಈ ರೀತಿ ಹೋಲ್ ಇದ್ರೆ ಒಂದು ಪೇಪರ್ ಹಾಳೆಯನ್ನ ಸುತ್ತಬಿಟ್ಟು ಒಂದು 10 ನಿಮಿಷ ನೀವು ಅಥವಾ 5 ನಿಮಿಷ ರೆಸ್ಟ್ ಮಾಡೋಕೆ ಬಿಡಿ. ನಂತರ ನಾವೊಂದು ತೆಂಗಿನಕಾಯನ್ನ ತಗೊಂಡಿದ್ದೀನಿ. ಸೊ ತೆಂಗಿನಕಾಯನ್ನ ಈಗ ನಾವು ಚೆನ್ನಾಗಿ ಒಡ್ಕೋಬೇಕು. ತೆಂಗಿನಕಾಯಿ ಹಿಂದ್ಗಡೆ ಏನಿರುತ್ತೆ ನೋಡಿ, ಈ ರೀತಿ ಬ್ರೌನ್ ಕಲರ್ದು, ಇದ್ರ ಸಿಪ್ಪೆಯನ್ನ ನಾವು ಸಪರೇಟ್ ಅನ್ನಾಗಿ ಹೀರೆಕಾಯಿ ಎಲ್ಲ ತುರಿತೀವಲ್ಲ ಅದನ್ನ ತಗೊಂಡ್ಬಿಟ್ಟು ತುರ್ಕೋಬೇಕು ಈ ರೀತಿಯಾಗಿ. ನಂತರ ನಾವು ಕಟಿಂಗ್ ಅನ್ನ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಬೇಕಂದ್ರೆ ನೀವು ವಾಶ್ ಮಾಡಿಕೊಂಡು ಒಣ ಬಟ್ಟೆಯಿಂದ ಒರೆಸ್ಕೊಳ್ಳಿ. ನಿಮ್ಗೆ ಟೈಮ್ ಇದ್ರೆ ತುರ್ಕೋಬಹುದು ನೀವು. ನಾನು ಇಲ್ಲಿ ತುಂಬಾನೇ ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ತುರಿಯೋದೇನು ಬೇಕಾಗೋದಿಲ್ಲ. ಸೊ ಒಂದು ಮಿಕ್ಸಿ ಜಾರಲ್ಲಿ ತಗೊಂಡ್ಬಿಟ್ಟು ಇದನ್ನ ಕೊಬ್ಬರಿಯನ್ನ ಸೇರಿಸ್ಕೊಳ್ಳಿ. ನಂತರ ಇದನ್ನ ತರಿಯಾಗಿ ನಾವು ರುಬ್ಕೋಬೇಕು. ನಾವು ಮಿಕ್ಸಿ ಜಾರಲ್ಲಿ ತರಿಯಾಗಿ ಈ ರೀತಿಯಾಗಿ ರುಬ್ಕೋಬೇಕು. ಯಾವುದೇ ಕಾರಣಕ್ಕೆ ಇದಕ್ಕೆ ನೀರನ್ನ ಕೂಡ ನಾವು ಸೇರಿಸ್ಕೋಬಾರ್ದು. ಸ್ವಲ್ಪ ದಪ್ಪವಾಗಿನೇ ಈ ರೀತಿ ರುಬ್ಕೊಳ್ಳಿ. ನಾನಿಲ್ಲಿ ಇದೇ ರೀತಿಯಾಗಿ ರುಬ್ಕೊಂಡ್ಬಿಟ್ಟು ಎಲ್ಲವನ್ನ 1 ಕಪ್ ಅಲ್ಲಿ ಅಳತೆ ಮಾಡ್ಕೋತಾ ಇದ್ದೀನಿ. 1 ಕಪ್ ಹಿಟ್ಟಿಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಬೇಕಾಗತ್ತೆ. ನಾನಿಲ್ಲಿ ಎಲ್ಲ ತೆಂಗಿನಕಾಯಿನ ತುರ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ನಂತರ ಇದನ್ನ ಒಂದು ಪ್ಯಾನ್ಗೆ ಸೇರಿಸ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನ ಇಲ್ಲಿ ಸೇರಿಸಿದ್ದೀನಿ ಫ್ರೆಂಡ್ಸ್. ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದರಲ್ಲಿ ಇರುವಂತ ನೀರು ಎಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 2 ಚಮಚದಷ್ಟು ತುಪ್ಪವನ್ನ ಸೇರಿಸ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರ್ ಅನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಇಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ. ನೀವು ಸಿಹಿ ಜಾಸ್ತಿ ತಿನ್ನೋರಿದ್ರೆ 3/4 ಕಪ್ ಆಗುವಷ್ಟು ಬೆಲ್ಲವನ್ನ ಕೂಡ ಸೇರಿಸ್ಕೋಬಹುದು. ಬೆಲ್ಲ ಹಾಕಿದ ನಂತರ ನಾವು ಕೈ ಬಿಡದೇನೆ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ನೀವು ಫ್ರೈ ಮಾಡ್ಕೊಳ್ಳಿ ಒಂದು 5 ನಿಮಿಷ. ಸೊ ಈ ರೀತಿ ಫ್ರೈ ಮಾಡ್ಕೋಬೇಕು. ಕಲರ್ ಪೂರ್ತಿ ಚೇಂಜ್ ಆಗಬೇಕು. ಕೊಬ್ಬರಿ ಜೊತೆಗೆ ಬೆಲ್ಲ ಎಲ್ಲ ಹೊಂದ್ಕೋಬೇಕು. ನೋಡ್ತಾ ಇರ್ಬೋದು ಸೈಡ್ಗೆಲ್ಲ ತುಪ್ಪ ಕೂಡ ರಿಲೀಸ್ ಆಗ್ತಾ ಇದೆ. ಆದ್ರೆ ಪಾಕ ಆಗಬಾರ್ದು, ಬೆಲ್ಲ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವು ಒಂದು 5 ನಿಮಿಷ ಆದ ನಂತರ ಗ್ಯಾಸ್ ಅನ್ನ ಆಫ್ ಮಾಡಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಪೂರ್ತಿ ತನಕ ಓಕೆ ಸೈಡ್ ಗಿಡನ. ಸೊ ಒಂದು 5 ನಿಮಿಷ ಆದ ನಂತರ ನಿಮ್ಗೆ ಮತ್ತೆ ಹಿಟ್ಟನ್ನ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಲೈಟ್ ಆಗಿ ಇದು ಬಿಸಿಯಾಗಿದೆ. ನೀವು ಬೇಕಂದ್ರೆ ಕೈಗೆ ಸ್ವಲ್ಪ ತುಪ್ಪವನ್ನ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಮೋದಕ ಇಲ್ಲಿ ರೆಡಿ ಆಗುತ್ತೆ. ನಂತರ ನಾನಿಲ್ಲಿ ಒಂದು ಹಿಟ್ಟಿನ ಉಳ್ಳೆಯನ್ನ ತಗೋತಾ ಇದ್ದೀನಿ ಈ ರೀತಿಯಾಗಿ. ಫ್ರೆಂಡ್ಸ್, ನಿಮ್ಮ ಹತ್ರ ಮೋಲ್ಡ್ ಇಲ್ಲಪ್ಪ ಅಂದ್ರೆ ನೀವು ಈ ರೀತಿಯಾಗಿ ಮಾಡಬಹುದು. ಕೈಯಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹಿಟ್ಟನ್ನ. ಸೊ ಕೈಗೆ ಅಂಟ್ತಾ ಇರುವಾಗ ತುಪ್ಪ ಅಥವಾ ಒಣ ಹಿಟ್ಟನ್ನ ನೀವು ಹಚ್ಕೋಬಹುದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನೇ ಕೈಗೆ ಸ್ವಲ್ಪ ಹಚ್ಕೊಂಡು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಈಸಿಯಾಗಿ ನೀವು ಈ ಮೋದಕವನ್ನ ಮಾಡಬಹುದು. ಯಾರಾದ್ರೂ ಫಸ್ಟ್ ಟೈಮ್ ಮಾಡೋರು ಕೂಡ ಯಾವುದೇ ಭಯ ಇಲ್ದೇನೆ, ಯಾವುದೇ ಜಂಜಾಟ್ ಇಲ್ದೇನೆ ಮಾಡಬಹುದು. ಯಾಕಂದ್ರೆ ತುಂಬಾ ಈಸಿಯಾಗಿ ಇವತ್ತು ನನಗೆ ಹೇಳ್ಕೊಡ್ತಾ ಇದ್ದೀನಿ.
ನೋಡಿ ಈ ರೀತಿ ಬೆರಳಿನಿಂದ ಇದನ್ನ ಒಂದೊಂದು ಇಂಚ್ ಬಿಟ್ಬಿಟ್ಟು ಸೊ ಇದನ್ನ ಈ ರೀತಿ ಪ್ರೆಸ್ ಮಾಡಬೇಕು. ಒಂಥರ ಬಟಲ್ ರೀತಿಯಲ್ಲಿ ಇದನ್ನ ನಾವು ಮಾಡಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಈಸಿಯಾಗಿ ನಾವು ಮಾಡ್ದಲ್ವಾ. ಈಗ ಮಿಶ್ರಣ ಇಲ್ಲಿ ತಣ್ಣಗಾಗಿದೆ, ಅದನ್ನು ಕೂಡ ಈಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಉಂಡೆ ಆಕಾರದಲ್ಲಿ ಮಾಡಿಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಾವು ಹೋಳಿಗೆ ಎಲ್ಲ ತುಂಬ್ತೀವಲ್ಲ ಪರೋಟ ಗಿರೋಟ, ಅದೇ ರೀತಿ ಇದನ್ನು ಕೂಡ ಮಾಡಿ ನಂತರ ಈ ಡಿಸೈನ್ ಏನಿರುತ್ತಲ್ಲ ಇದನ್ನ ಮತ್ತೆ ನಾವು ಪ್ರೆಸ್ ಮಾಡಿ ಡಿಸೈನ್ ಆಕಾರದಲ್ಲಿ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ನಾವು ಮೋಲ್ಡ್ ಇಲ್ದೇನೆ ಈ ಆಕಾರದಲ್ಲಿ ಮೋದಕವನ್ನ ಮಾಡ್ಬೋದಂತ. ಸೊ ಏನಾದ್ರೂ ನಿಮ್ಮ ಮನೆಯಲ್ಲಿ ಮೋಲ್ಡ್ ಇದ್ರೆ ಮೋಲ್ಡ್ ಇಂದಾನೆ ನೀವು ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಸೊ ಇದನ್ನ ನಾವೀಗ ಸ್ಟೀಮ್ ಕೂಡ ಮಾಡ್ಬೋದು. ನಾನು ನಂತರ ನಿಮ್ಗೆ ಇಲ್ಲಿ ಮೋಲ್ಡ್ ಅನ್ನ ತಗೊಂಡ್ಬಿಟ್ಟು ಕೂಡ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಯಾವಾಗ ಮೋಲ್ಡ್ ಇದ್ರೆ ಮೊದಲಿಗೆ ನಾವು ತುಪ್ಪವನ್ನ ಸ್ಪ್ರೆಡ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಇದು ಅಂಟ್ಕೊಂಡ್ಬಿಡುತ್ತೆ. ಈ ರೀತಿ ತುಪ್ಪವನ್ನ ಸ್ಪ್ರೆಡ್ ಮಾಡ್ಕೊಂಡು ಹಿಟ್ಟನ್ನ ತಗೊಂಡು ಇದರಲ್ಲಿ ಸ್ಪ್ರೆಡ್ ಮಾಡಬೇಕು. ಹಿಟ್ಟನ್ನ ಡೈರೆಕ್ಟರ್ ಅಲ್ಲಿ ತುಂಬಾರ್ದು. ಸೊ ಚಿಕ್ಕದಾಗಿರುವಂತ ಉಳ್ಳೆಯನ್ನ ಮಾಡ್ಕೊಂಡು ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾವು ಮೋಲ್ಡಿಗೆ ಸೇರಿಸ್ಕೋಬೇಕು. ಡೈರೆಕ್ಟ್ ಹಿಟ್ಟನ್ನ ನಾವು ಮೋಲ್ಡ್ ಅಲ್ಲಿ ಹಾಕೋದ್ರಿಂದ ಸೊ ಒಂದ್ ಕಡೆ ದಪ್ಪವಾಗಿ ಬರುತ್ತೆ ಮೋದಕ, ಒಂದ್ ಕಡೆ ತಿಳುವಾಗಿ ಬರುತ್ತೆ. ಹಾಗಾಗಿ ನಾವು ಕೈಯಲ್ಲಿ ಸ್ವಲ್ಪ ಹಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ, ನಂತರ ಮೋಲ್ಡಿಗೆ ಸೇರಿಸ್ಕೋಬೇಕು. ಸೊ ನಾನೀಗ ಇಲ್ಲಿ ಸೇರಿಸ್ಕೊಂಡು ನಂತರ ಇದನ್ನ ಕ್ಲೋಸ್ ಅನ್ನ ಮಾಡ್ತಾ ಇದ್ದೀನಿ. ಈಗ ಮತ್ತೊಂದ್ಸತಿ ನಾವು ಕೈಲಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಈಗ ನಾನಿಲ್ಲಿ ಮಾಡಿಟ್ಟಿರುವಂತ ಕೊಬ್ಬರಿ ಮಿಶ್ರಣವನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟಾಗುತ್ತೆ ಅಷ್ಟು ಜಾಸ್ತಿನೇ ಸೇರಿಸ್ಕೊಳ್ಳಿ, ಯಾಕಂದ್ರೆ ಜಾಸ್ತಿ ಇದ್ದಷ್ಟು ತಿನ್ನೋಕೆ ಟೇಸ್ಟಿಯಾಗಿ ಅನ್ಸುತ್ತೆ. ಈ ರೀತಿ ಪ್ರೆಸ್ ಮಾಡ್ಕೊಂಡು ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇದು ಕೂಡ ರೆಡಿ ಆಯ್ತು ಮೋದಕ. ಫ್ರೆಂಡ್ಸ್ ನಾನು ಇಲ್ಲಿ ಇದೇ ರೀತಿ ಮಾಡಿ ಎಲ್ಲವನ್ನ ಒಂದು ಬಾಳೆ ಎಲೆಯಲ್ಲಿ ಇಡ್ತಾ ಇದ್ದೀನಿ. ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್. ನಂತರ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅದರ ಮೇಲ್ಗಡೆ ಒಂದು ಜರಡಿ ರೀತಿಯಲ್ಲಿ ಇರುವಂತ ಇನ್ನೊಂದು ಪಾತ್ರೆಯನ್ನ ಸ್ಟೀಮ್ ಮಾಡೋಕೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಈ ರೀತಿ ಪಾತ್ರೆ ಇಲ್ಲಪ್ಪ ಅಂದ್ರೆ ಮನೆಯಲ್ಲಿ ಜರಡಿ ಇರುತ್ತೆ ನೋಡಿ, ಅದನ್ನೇ ಇಡಬಹುದು. ಅದ್ರ ಮೇಲ್ಗಡೆ ಬಾಳೆ ಎಲೆ ಅಥವಾ ಕಾಟನ್ ಬಟ್ಟೆಯನ್ನ ಹಾಕಿ ನಂತರ ನಾವು ಮೋದಕವನ್ನ ಸೇರಿಸಬೇಕು. ಈ ರೀತಿ ಮೋದಕವನ್ನ ಸೇರಿಸಿ ಮೀಡಿಯಂ ಫ್ಲೇಮ್ ಅಲ್ಲಿ ಗ್ಯಾಸ್ ಅನ್ನ ಇಟ್ಬಿಟ್ಟು ಒಂದು 20 ನಿಮಿಷವನ್ನ ಬೇಯಿಸ್ಕೋಬೇಕು. 15ರಿಂದ 20 ನಿಮಿಷದಲ್ಲಿ ಇದು ಮೋದಕ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಮ್ದು ಮೋದಕ ರೆಡಿ ಆಗಿದೆ. ಒಂದು ಮೋದಕ ಕೂಡ ಇಲ್ಲಿ ಒಡೆದಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಮೋದಕ ರೆಡಿ ಆಗುತ್ತೆ. ನೋಡಿ ನಮ್ಮ ಮೋದಕ ಮೇಲೆ ಸ್ವಲ್ಪ ಡೆಕೋರೇಷನ್ ಆಗ್ಲಿ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಾಲಿನ ಜೊತೆಗೆ ಸ್ವಲ್ಪ ಫುಡ್ ಕಲರ್ ಅನ್ನ ಸೇರಿಸ್ಕೊಂಡಿದ್ದೀನಿ. ಆದಷ್ಟು ಕೇಸರ್ ಇದ್ರೆ ಸೇರಿಸ್ಕೊಳ್ಳಿ, ಚೆನ್ನಾಗಿ ಅನ್ಸುತ್ತೆ. ಫುಡ್ ಕಲರ್ ಯೂಸ್ ಮಾಡೋದನ್ನ ಬೇಕಾಗೋದಿಲ್ಲ. ಸೊ ನಾನು ಈ ವಿಡಿಯೋಗೋಸ್ಕರ ಇಲ್ಲಿ ಫುಡ್ ಕಲರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮನೇಲಾದ್ರೆ ಕೇಸರ ಇದ್ರೆ ಕೇಸರನ್ನ ಕಲರ್ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂದ್ರೆ ಹಾಗೆ ಕೂಡ ನೀವು ದೇವರಿಗೆ ನೈವೇದ್ಯವನ್ನ ಮಾಡಬಹುದು. ನಾನಿಲ್ಲಿ ವಿಡಿಯೋಗೋಸ್ಕರ ಫುಡ್ ಕಲರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಮ್ದು ಮೋದಕ ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ನೀವು ಕೂಡ ಈ ಬರುವಂತ ಗಣೇಶನ ಚತುರ್ಥಿಗೆ ಈ ರೀತಿ ಮೋದಕವನ್ನ ಮಾಡಿ ತುಂಬಾ ಅಂದ್ರೆ ತುಂಬಾನೇ ಗಣಪತಿ ಕೂಡ ಇಷ್ಟಪಡ್ತಾನೆ, ಹಾಗೆ ಮನೇಲಿ ಇರೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಪರ್ಫೆಕ್ಟ್ ಅಳತೆಯಲ್ಲಿ ನಾನು ಮೋದಕವನ್ನ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ಮೋದಕವನ್ನ ಮಾಡ್ತಾ ಇದ್ರೆ ನಾ ಹೇಳಿರುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿ, ಹಾಗೆ ನಾ ಹೇಳಿ ಕೊಟ್ಟಿರುವಂತ ಮೆಜರ್ಮೆಂಟ್ ಲಿಂದಾನೆ ನೀವು ಮೋದಕವನ್ನ ಮಾಡಿ ಪರ್ಫೆಕ್ಟ್ ಆಗಿ ಇಲ್ಲಿ ಮೋದಕ ರೆಡಿ ಆಗುತ್ತೆ. ಫ್ರೆಂಡ್ಸ್ ಕೊನೆಯದಾಗಿ ನಾನಿಲ್ಲಿ ಕೇಸರ್ ಮೋದಕವನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಅವಾಗಲೇ ನಾನು ಹಾಲಿನ ಪೌಡರ್ ಅನ್ನ ಯೂಸ್ ಮಾಡಿಬಿಟ್ಟು ಮೋದಕವನ್ನ ಯಾವ ರೀತಿ ಮಾಡ್ಬೇಕಂತ ತೋರಿಸ್ಕೊಟ್ನಲ್ಲ, ಅದೇ ರೀತಿಯಾಗಿ ನಾನಿಲ್ಲಿ ಮಿಶ್ರಣವನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ಇದರಲ್ಲಿ ಸ್ವಲ್ಪ ಕೇಸರ್ ಹಾಲನ್ನ ಸೇರಿಸಿ ಮಿಕ್ಸ್ ಮಾಡಿದ್ರ ಕಾರಣಕ್ಕೆ ಇದು ಯೆಲ್ಲೋ ಕಲರ್ ಆಗಿದೆ. ಫ್ರೆಂಡ್ಸ್ ನೀವು ಹಾಲು ಮತ್ತೆ ಕೇಸರನ್ನ ಸ್ವಲ್ಪ ಹೊತ್ತು ನೆನೆಸಿ ನಂತರ ಇದನ್ನ ಹಾಲಿನ ಪೌಡರ್ಗೆ ಸೇರಿಸಿದ್ರೆ ಸಾಕು, ಇದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಕೇಸರ್ ಮೋದಕ ಕೂಡ ನಾನು ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ನಾವು ಕೇಸರ್ ಮೋದಕವನ್ನ ಕೂಡ ಮಾಡ್ಬೋದು. ಫ್ರೆಂಡ್ಸ್ ಈ 6 ಮೋದಕದಲ್ಲಿ ನಿಮ್ಗೆ ಯಾವ ಮೋದಕ ಇಷ್ಟ ಆಯ್ತಂತ ಪ್ಲೀಸ್ ನನಗೆ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.